ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಡ್ಯದಲ್ಲಿ ಬೆಲ್ಲನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿ ಎಲ್ಲ ಒಟ್ಟಾಗಿ ನಾವು ಮಂಡ್ಯದಲ್ಲಿರುವಂತಹ ಹಸ್ಬೆಂಡ್ ಫ್ರೆಂಡ್ ಮನೆಗೆ ವಿಸಿಟ್ ಮಾಡಿದ್ವಿ. ಅಲ್ಲಿಂದ ನಾವು ಅವರ ಮನೆ ಹತ್ರದಲ್ಲೇ ಇರುವಂತಹ ಬೆಲ್ಲ ಮಾಡುವಂತಹ ಆಲೆ ಮನೆಗೆ ಹೋಗಿದ್ವಿ. ಬೆಲ್ಲನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಕ್ಕೆ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಬೆಲ್ಲ ತಯಾರಾಗುವಂತಹ ಆಲೆ ಮನೆ. ಇಲ್ಲಿ ಕಬ್ಬನ್ನು ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರು ಹೆಚ್ಚಾಗಿ ಕಬ್ಬು ಬೆಳೆಯೋದ್ರಿಂದ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಹಾಗೆ ಬೆಲ್ಲ ತಯಾರಿಸುವಂತಹ ಆಲೆ ಮನೆಗಳು ಜಾಸ್ತಿಯಾಗಿ ನೋಡ್ಬೋದು. ಮಂಡ್ಯದಲ್ಲಿ ಬೆಳೆಯುವಂತಹ ಕಬ್ಬಲ್ಲಿ ಜಾಸ್ತಿ ತೂಕ ಮತ್ತು ಉತ್ತಮ ಸಕ್ಕರೆ ಅಂಶ ಇರೋದ್ರಿಂದ ಈ ಒಂದು ಕಬ್ಬಿಗೆ ಡಿಮ್ಯಾಂಡ್ ಜಾಸ್ತಿ ಅಂತ ಹೇಳ್ತಾರೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಇವಾಗ ಕಬ್ಬೆಲ್ಲ ಅನ್ಲೋಡಿಂಗ್ ಮಾಡಿದಾಗಿದೆ. ಇವಾಗ ಸ್ವಲ್ಪ ಈ ಥರ ಕಬ್ಬನ್ನು ತಗೊಂಡು ಅವರು ಮೆಷಿನಿಗೆ ಹಾಕ್ತಾರೆ. ಈ ಥರ ಮೆಷಿನ್ಗೆ ಕಬ್ಬನ್ನು ಹಾಕಿದ ಮೇಲೆ ಮೆಷಿನ್ನ ಒಂದು ಸೈಡ್ ಕಬ್ಬಿನ ರಸ ಅಂದರೆ ಕಬ್ಬಿನ ಜ್ಯೂಸ್ ಬರುತ್ತೆ, ಇನ್ನೊಂದು ಸೈಡ್ ಆ ಕಬ್ಬಿದು ಸಿಪ್ಪೆ ಏನಿದೆ ಅದು ಪುಡಿ ಪುಡಿಯಾಗಿ ಇನ್ನೊಂದು ಸೈಡ್ ಡೈರೆಕ್ಟಾಗಿ ಡ್ರೈಯರಿಗೆ ಹೋಗುತ್ತೆ. ಡ್ರೈಯರ್ ಅಂದರೆ ಈ ಕಬ್ಬಿನ ಜ್ಯೂಸನ್ನು ಬಾಯ್ಲ್ ಮಾಡೋಕ್ಕೆ, ಅಂದರೆ ಬೆಲ್ಲ ತಯಾರು ಮಾಡಲಿಕ್ಕೆ ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ಆ ಬಾಯ್ಲ್ ಮಾಡಲಿಕ್ಕೆ ಈ ಕಬ್ಬಿನ ಒಂದು ಸಿಪ್ಪೆಯಿಂದ ಅದನ್ನು ಡ್ರೈ ಮಾಡಿ ಅದನ್ನೇ ಸೌದೆ ಥರ ಬೆಂಕಿ ಮಾಡೋಕ್ಕೆ ಸೌದೆ ಥರ ಯೂಸ್ ಮಾಡ್ಕೊಳ್ತಾರೆ. ಇವಾಗ ನೋಡ್ತಾ ಇದ್ದೀರಲ್ವ, ಒಂದು ಕಡೆ ಈ ಕಬ್ಬಿನ ಜ್ಯೂಸ್ ಹೋದರೆ ಇನ್ನೊಂದು ಕಡೆಯಲ್ಲಿ ಈ ಕಬ್ಬಿನ ಸಿಪ್ಪೆ ಹೋಗ್ತಾ ಇದೆ. ಇದು ಹಸಿ ಸಿಪ್ಪೆ ಒಳಗಡೆ ಹೋಗಿ ಡ್ರೈಯರ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಅಲ್ಲಿ ಫುಲ್ ಇದು ಡ್ರೈ ಆಗುತ್ತೆ. ನೆಕ್ಸ್ಟ್ ಇದನ್ನು ಬೆಂಕಿಗೆ ಯೂಸ್ ಮಾಡ್ಕೊಳ್ತಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಯಾವ ರೀತಿ ಬೆಲ್ಲ ತಯಾರಾಗುತ್ತೆ ಅಂತ ಹೇಳಿ ನೋಡೋಣ. ಆವಾಗಲೇ ಹೇಳ್ದಾಗೆ ಈ ಕಬ್ಬಿನ ಜ್ಯೂಸ್ ಬಂದು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಇದ್ರ ಫಸ್ಟ್ ಸ್ಟೆಪ್ಪು. ಇಲ್ಲಿ ಬಂದು ಫುಲ್ ಸ್ಟಾಕ್ ಆಗುತ್ತೆ. ಅಲ್ಲಿಂದ ಆಮೇಲೆ ಸೆಕೆಂಡ್ ಸ್ಟೆಪ್ಗೆ ಹೋಗುತ್ತೆ. ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ಅದು ಬಾಯ್ಲ್ ಆಗ್ತಾ ಇರುತ್ತೆ. ಅಲ್ಲಿ ಅದನ್ನು ಫಿಲ್ಟ್ರ್ ಮಾಡ್ಕೊತಾರೆ. ಅಂದರೆ ಅದರ ಮೇಲಿರುವಂತಹ ಕಸ ವೇಸ್ಟೇಜ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾರೆ. ನೀವು ನೋಡ್ತಾ ಇರೋದು ಥರ್ಡ್ ಸ್ಟೆಪ್ಪು. ಇಲ್ಲಿ ಬೆಲ್ಲದ ಅಂಶ ಇಲ್ಲಿ ರೆಡಿ ಆಗೋದು. ಇಲ್ಲಿ ಕಂಪ್ಲೀಟ್ ಬಾಯ್ಲ್ ಆಗ್ತಾ ಇರುತ್ತೆ ಈ ಒಂದು ಜ್ಯೂಸು. ಸೆಕೆಂಡ್ ಸ್ಟೆಪ್ಪಲ್ಲಿ ಫಿಲ್ಟರ್ ಆಗಿರುವಂತಹ ಒಂದು ಇದು ಕಬ್ಬಿನ ಜ್ಯೂಸ್ ಬಂದು ಈ ಫೈನಲ್ ಸ್ಟೆಪ್ಗೆ ಬಂದು ಸ್ಟೋರೇಜ್ ಆಗುತ್ತೆ. ಇಲ್ಲಿ ಹೀಟಿನ ಅಂಶ ತುಂಬಾ ಜಾಸ್ತಿ ಆಗಿರುತ್ತೆ. ಜ್ಯೂಸ್ ಕಂಪ್ಲೀಟಾಗಿ ಬಾಯ್ಲ್ ಆಗಿ ಬೆಲ್ಲದ ಅಂಶ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ಇವಾಗ ರೆಡಿಯಾಗಿರುವಂತಹ ಬೆಲ್ಲದ ಅಂಶ ಬಂದು ಇಲ್ಲಿ ಬಂದು ಸ್ಟೋರ್ ಮಾಡ್ತಾ ಇದ್ದಾರೆ. ಇದನ್ನು ಇವಾಗ ಇಲ್ಲಿ ಸ್ಟೋರ್ ಆಗ್ತಿದೆಲ್ಲ ಈ ಪ್ಲೇಸ್ ಬಂದು ಇಲ್ಲಿ ಬೆಲ್ಲ ಡ್ರೈ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಯಾವ ಡಿಸೈನ್ ಬೇಕು ಅಂದರೆ ಅಚ್ಚು ಬೆಲ್ಲನ ಇಲ್ಲ ಉಂಡೆ ಬೆಲ್ಲನ ಯಾವ ರೀತಿ ಅಂತ ನೋಡಿಕೊಂಡು ನೆಕ್ಸ್ಟ್ ಇದನ್ನು ಮೌಲ್ಡಿಗೆ ಹಾಕೊಳ್ತಾರೆ. ಇಲ್ಲಿ ಸ್ಟೋರೇಜ್ ಆದಮೇಲೆ ನೆಕ್ಸ್ಟ್ ಇದು 10 ರಿಂದ 15 ನಿಮಿಷದೊಳಗೆ ಗಟ್ಟಿಯಾಗುತ್ತೆ. ನೆಕ್ಸ್ಟ್ ಇದನ್ನು ಯಾವ ಡಿಸೈನಿಗೆ ಬೇಕೋ ಆ ಡಿಸೈನ್ ನೋಡಿಕೊಂಡು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾರೆ ಬೆಲ್ಲನ. ಆವಾಗಲೇ ಹೇಳಿದಾಗೆ ಈ ರೀತಿಯಾಗಿ ಮೌಲ್ಡ್ ಇರುತ್ತೆ. ಅದಕ್ಕೆ ಇದನ್ನು ಬೆಲ್ಲನ ಹಾಕ್ಕೊಂಡು ಬಾಕ್ಸ್ ಬೆಲ್ಲ ಆದರೆ ಈ ರೀತಿಯಾಗಿ ಬಾಕ್ಸ್ ಇರುವಂತಹ ಸ್ಕ್ವೇರ್ ಮೌಲ್ಡ್ಗೆ ಹಾಕೋತಾರೆ, ಅಂದರೆ ಅಚ್ಚು ಬೆಲ್ಲಕ್ಕೆ. ನೋಡ್ತಿದ್ದೀರಲ್ವ, ಇವಾಗ ಈ ರೀತಿಯಾಗಿ ಅಚ್ಚು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಈ ಒಂದು ಕಬ್ಬಿನ ಸಿಪ್ಪೆ ಫುಲ್ಲು ಡ್ರೈ ಆಗಿ ಇಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ. ಇದನ್ನು ಬೆಂಕಿಗೆ ಯೂಸ್ ಮಾಡ್ಕೊಳ್ತಾರೆ ಸೌದೆ ಥರ. ಇವಾಗ ಬಾಕ್ಸ್ ಬೆಲ್ಲ ರೆಡಿ ಆಗಿದೆ ನೋಡಿ, ಈ ರೀತಿಯಾಗಿ ಅಚ್ಚು ಬೆಲ್ಲನ ರೆಡಿ ಮಾಡ್ಕೊಳ್ತಾರೆ. ಓಕೆ, ನೋಡಿದ್ರಲ್ವ ಫ್ರೆಂಡ್ಸ್, ಬೆಲ್ಲ ತಯಾರು ಮಾಡುವಂತಹ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ಹೇಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.